ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ನಾವೊಂದು ಹೊಸ ಅಧ್ಯಯನ ಮಾಡೋಣ. ಭಾರತದ ಇತಿಹಾಸದಲ್ಲೇ ಮಹಾನ್ ಸಾಮ್ರಾಜ್ಯ, ರಾಜಕೀಯ ಐಕ್ಯತೆಯಿಂದ ಕೂಡಿದ ಒಂದು ಶ್ರೇಷ್ಠ ಸಾಮ್ರಾಜ್ಯ, ಲಿಖಿತ ದಾಖಲೆಗಳಿಗೆ ಆಧಾರವಾಗಿದ್ದ ಸಾಮ್ರಾಜ್ಯ, ಹಾಗೂ ಇದು ಭಾರತದ ಮಹಾನ್ ಐತಿಹಾಸಿಕ ಸಾಮ್ರಾಜ್ಯ, ಅಹಿಂಸಾ ನೀತಿ ಹಾಗೂ ಸುಖಿ ರಾಜ್ಯಕ್ಕೆ ಪ್ರಾಶಸ್ತ್ಯ ಕೊಟ್ಟ ಸಾಮ್ರಾಜ್ಯ, ಅದುವೇ ಮೌರ್ಯ ಸಾಮ್ರಾಜ್ಯ. ಹಾಗಾದರೆ ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯ ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ 16 ಮಹಾಜನಪದಗಳು ಅಂತ ಹೇಳಿ ಬರ್ತದೆ. ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು, ಅಂದರೆ ಐತಿಹಾಸಿಕ ಹಿನ್ನೆಲೆ ತಿಳಿದುಕೊಂಡು, ತದನಂತರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಒಂದು ವಿವರವಾಗಿ ಅಧ್ಯಯನ ಮಾಡೋಣ. ಹಾಗಾದರೆ 16 ಮಹಾಜನಪದಗಳು ಯಾವುವು ಎಂಬುದನ್ನು ಇಲ್ಲಿ ಗಮನಿಸೋಣ. 16 ಮಹಾಜನಪದಗಳು, ಇದರಲ್ಲಿ ಕೆಲವು ಗಣರಾಜ್ಯಗಳು ಕೂಡ ಆಗಿದ್ದವು. ಹಾಗಾದರೆ ಮೊದಲನೆಯದಾಗಿ ಅಂಗ, ಈ ಮಹಾಜನಪದದಲ್ಲಿ ಮೊದಲನೇದಾಗಿ ಅಂಗದ ರಾಜಧಾನಿ ಯಾವುದಪ್ಪ ಅಂದರೆ ಚಂಪಾ ಅಂತ ಹೇಳಿ. ಎರಡನೇದಾಗಿ ಕಾಶಿಯ ರಾಜಧಾನಿ ವಾರಣಾಸಿ. ಕೋಸಲ, ಇದೊಂದು ಮಹಾಜನಪದ, ಇದು ಕೂಡ ಕೋಸಲದ ರಾಜಧಾನಿ ಸಾಕೇತ. ಅದೇ ರೀತಿಯಾಗಿ ವಜ್ಜಿದ ರಾಜಧಾನಿ ಕೂಡ ವಜ್ಜಿನೇ. ಅದೇ ರೀತಿಯಾಗಿ ಮಲ್ಲದ ರಾಜಧಾನಿ ಕುಶಿನಗರ. ಛೇದಿಯ ರಾಜಧಾನಿ ತಿಸವಪುರತ ಅಥವಾ ತಿಸವತೀರತಿ. ಆಮೇಲೆ ವತ್ಸ ಅಂತ ಬರುತ್ತಾ, ರಾಜಧಾನಿ ಕೌಸಂಬಿ. ಆಮೇಲೆ ಕುರು ಅಂತ ಬರುತ್ತಾ, ರಾಜಧಾನಿ ಇಂದ್ರಪ್ರಸ್ಥ. ಪಾಂಚಾಲ ಅಂತ ಬರುತ್ತಾ, ರಾಜಧಾನಿ ಕಂಪೀರ. ಅದೇ ರೀತಿಯಾಗಿ ಮತ್ಸ್ಯ ಅಂತ ಬರುತ್ತಾ, ರಾಜಧಾನಿ ವಿರಾಟನಗರ. ಸೂರಸೇನ ಅಂತ ಬರುತ್ತಾ, ಅದರ ರಾಜಧಾನಿ ಮಥುರಾ. ಅದೇ ರೀತಿಯಾಗಿ ಅಶ್ವಾಕ ಅಂತ ಬರುತ್ತಾ, ಅದರ ರಾಜಧಾನಿ ಪೋಟನ. ನೆಕ್ಸ್ಟ್ ಅವಂತಿ ಅಂತ ಬರುತ್ತಾ, ಅದರ ರಾಜಧಾನಿ ಉಜ್ಜಯಿನಿ. ನೆಕ್ಸ್ಟ್ ಗಾಂಧಾರ ಅಂತ ಬರುತ್ತಾ, ಅದರ ರಾಜಧಾನಿ ತಕ್ಷಶಿಲಾ. ಕಾಂಬೋಜ್ ಅಂತ ಬರುತ್ತೆ, ಅದರ ರಾಜಧಾನಿ ಭೋಜಪುರ. ಅದೇ ರೀತಿಯಾಗಿ ಮಗಧ, ಅದರ ರಾಜಧಾನಿ ರಾಜಗೃಹ ಮತ್ತು ಪಾಟಲಿಪುತ್ರ.
ಸ್ನೇಹಿತರೆ, ಇವು ಮಹಾಜನಪದಗಳು. ಇದರಲ್ಲಿ ಕೆಲವು ಗಣರಾಜ್ಯಗಳಾಗಿದ್ದವು ಅಂತ ಹೇಳಿದ್ವಿ. ಹಾಗಾದರೆ ಆ ಗಣರಾಜ್ಯಗಳು ಯಾವ್ಯಾವು ಅಂತಂದಾಗ ಕೋಸಲ ಇದು ಕೂಡ ಒಂದು ಗಣರಾಜ್ಯವಾಗಿತ್ತು. ಅದೇ ರೀತಿಯಾಗಿ ವತ್ಸ ಇದು ಕೂಡ ಒಂದು ಗಣರಾಜ್ಯವಾಗಿತ್ತು. ಅದೇ ರೀತಿಯಾಗಿ ಅವಂತಿ ಉಜ್ಜಯಿನಿ ಇದು ಕೂಡ ಒಂದು ಗಣರಾಜ್ಯವಾಗಿತ್ತು. ಆಮೇಲೆ ಮಗಧ ಇದು ಕೂಡ ಒಂದು ಗಣರಾಜ್ಯವಾಗಿತ್ತು. ಇವು ನಾವು ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ ಇರುವಂತಹ ಮಹಾಜನಪದಗಳ ಬಗ್ಗೆ ತಿಳ್ಕೊಂಡಿವಿ. ಹಾಗಾದರೆ ಕೊನೆಯ ಒಂದು ಇದು ಗಣರಾಜ್ಯ ಹಾಗೂ ಮಹಾಜನಪದ ಯಾವುದು? ಮಗಧ. ಈ ಮಗಧದ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ತದನಂತರ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸವಿವರವಾಗಿ ಅಧ್ಯಯನ ಮಾಡೋಣ. ಹಾಗಾದರೆ ಇದೆಲ್ಲ ಗೊತ್ತಾಯ್ತಲ್ಲ, ಇದನ್ನು ಕಳೆದು ಬಿಡ್ತೀನಿ ನೋಡ್ರಿ. ಇನ್ನೊಂದು ಸಲ ಹೇಳ್ತೀನಿ. ಅಂಗ ಮಹಾಜನಪದ ರಾಜಧಾನಿ ಚಂಪ, ಕಾಸಿದು ವಾರಣಾಸಿ, ಕೋಸಲ ಸಾಕೇತ, ವಜ್ಜಿ ಮಲ್ಲ ಕುಶಿನಗರ, ಚೇದಿ ತಿಸವತೀರತಿ, ವತ್ಸ ಕೌಸಂಬಿ, ಕುರು ಇಂದ್ರಪ್ರಸ್ಥ, ಪಾಂಚಾಲ ಕಂಪಿಲ, ಮತ್ಸ್ಯ ವಿರಾಟನಗರ, ಸೂರಸೇನ ಮಥುರಾ, ಅಸ್ವಾಕ ಕೋಟನ, ಅವಂತಿ ಉಜ್ಜಯಿನಿ, ಗಾಂಧಾರ ತಕ್ಷಶಿಲ, ಕಾಂಬೋಜ ಭೋಜಪುರ, ಮಗಧ ರಾಜಗೃಹ ಮತ್ತು ಪಟಲಿಪುತ್ರ. ಹಾಗಾದರೆ ತದನಂತರ ಈಗ ಮಗಧದ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ. ಹದಿನಾರು ಮಹಾಜನಪದಗಳಲ್ಲಿ ಒಂದು ಯಾವುದಪ್ಪ ಅಂದ್ರೆ ಮಗಧ. ಮಗಧ ಈ ಮಹಾಜನಪದ ಅಥವಾ ಈ ಮಗಧ ಸಾಮ್ರಾಜ್ಯ ಈಗಿನ ಬಿಹಾರದ ಪಾಟ್ನಾ ಮತ್ತು ಗಯಾ ಜಿಲ್ಲೆಯನ್ನು ಒಳಗೊಂಡಿದೆ. ಬಿಹಾರದ ಪಾಟ್ನಾ ಮತ್ತು ಗಯಾ ಜಿಲ್ಲೆಯನ್ನು ಒಳಗೊಂಡಿದೆ. ಹಾಗಾದರೆ ಈ ಮಗಧದ ಪ್ರಾರಂಭದ ರಾಜಧಾನಿ ಯಾವುದು ಅಂತಂದಾಗ ರಾಜಗೃಹ. ಈ ರಾಜಗೃಹವನ್ನು ಇನ್ನೊಂದು ಹೆಸರಲ್ಲಿ ಕರಿತಿದ್ರೆ ಅದುವೇ ಗಿರಿವ್ರಜ ಅಂತ ಹೇಳಿ, ಗಿರಿವ್ರಜ. ಹಾಗಾಗಿ ಸ್ನೇಹಿತರೆ, ಈ ಮಗಧದ ಈಗಿನ ಯಾವುದು ಬಿಹಾರದ ಪಾಟ್ನಾ ಮತ್ತು ಗಯಾ ಜಿಲ್ಲೆಯನ್ನು ಒಳಗೊಂಡಿತ್ತು. ಅದರ ಆರಂಭದ ರಾಜಧಾನಿ ರಾಜಗೃಹ. ತದನಂತರ ಎರಡನೇ ರಾಜಧಾನಿಯನ್ನಾಗಿ ಪಟಲಿಪುತ್ರವನ್ನು ಮಾಡಿಕೊಂಡರು. ಯಾವುದು? ಪಟಲಿಪುತ್ರ. ಹಾಗಾದರೆ ಈ ಮಗಧ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂತ ಕೇಳಿದಾಗ ಜರಾಸಂಧ. ಸ್ಥಾಪಕರು ಜರಾಸಂಧ. ಈ ಜರಾಸಂಧನ ಆದ ನಂತರ ಬುದ್ಧನ ಸಮಕಾಲೀನ ದೊರೆಗಳಾದ ಬಿಂಬಸಾರ ಮತ್ತು ಅಜಾತಶತ್ರುವಿನ ಕಾಲದಲ್ಲಿ ಮಗಧ ಸಾಮ್ರಾಜ್ಯವು ಪ್ರಬಲವಾಗಿ ಬೆಳೆಯಿತು. ತದನಂತರ ಈ ಮಗಧ ಸಾಮ್ರಾಜ್ಯವನ್ನು ಆಳಿದವರು ಯಾವ್ಯಾವ ವಂಶದವರು ಆಳಿದರು ಅಂದ್ರೆ ಶಿಶುನಾಗರು, ಅಂದರೆ ಬಿಂಬಸಾರ ಮತ್ತು ಅಜಾತಶತ್ರು ಹರ್ಯಾಂಕ ಸಂತತಿಗೆ ಸಂಬಂಧಪಟ್ಟವರು, ಹರ್ಯಾಂಕದವರು. ತದನಂತರ ಶಿಶುನಾಗರು, ನಂದರು, ಕೊನೆಯದಾಗಿ ಮೌರ್ಯರು. ಯಾಕೆ ನಾವೆಲ್ಲ ಮಹಾಜನಪದಗಳನ್ನು ನೋಡಿದೀವಿ ಅಂದ್ರೆ ಮಹಾಜನಪದದಲ್ಲಿ ಕೊನೆಯ ಒಂದು ಮಹಾಜನಪದ ಯಾವುದು? ಮಗಧ. ಮಗಧವನ್ನು ಆಳಿದ ಸಂತತಿಗಳು ಯಾವುದಂದ್ರೆ ಹರ್ಯಾಂಕ, ಶಿಶುನಾಗ, ನಂದರು, ಮೌರ್ಯರು. ಈ ನಂದರ ಕೊನೆಯ ದೊರೆ ಧನನಂದನನ್ನು ಚಂದ್ರಗುಪ್ತ ಮೌರ್ಯ ಕೌಟಿಲ್ಯನ ಸಹಾಯದಿಂದ ಸೋಲಿಸಿ ಶ್ರೇಷ್ಠ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಇವತ್ತಿನ ದಿನ ನಾವು ಅಧ್ಯಯನದ ದೃಷ್ಟಿಯಿಂದ ಈ ಮೌರ್ಯ ಸಾಮ್ರಾಜ್ಯ ತುಂಬ ಉಪಯುಕ್ತವಾದ ಒಂದು ಅಧ್ಯಾಯವಾಗಿದೆ. ಇದರ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಮೌರ್ಯ ಸಾಮ್ರಾಜ್ಯ ಸಾಶಪು 324 ರಿಂದ 180.
ಹಾಗಾದರೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂದಾಗ ಪಟಲಿಪುತ್ರ. ಪಟಲಿಪುತ್ರ. ಈ ಒಂದು ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಇದರ ಒಂದು ಲಾಂಛನ, ಈ ಒಂದು ಸಾಮ್ರಾಜ್ಯದ ಲಾಂಛನ ಧರ್ಮಚಕ್ರ. ನೋಡಿ ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯ ಇದರ ಕಾಲ ಅಂದಾಗ ಶಕು 324ರಿಂದ 180. ಇದರ ಒಂದು ರಾಜಧಾನಿ ಪಟಲಿಪುತ್ರ. ಹೆಚ್ಚಿನ ಮಾಹಿತಿಗೆ ಈ ಪಟಲಿಪುತ್ರವನ್ನು ಸಂಶೋಧನೆ ಮಾಡಿದವರು ಯಾರು ಅಂದಾಗ ಡಾಕ್ಟರ್ ಸ್ಪೂನರ್ ಅಂತ ಹೇಳಿ. ಡಾಕ್ಟರ್ ಸ್ಪೂನರ್. ಅದೇ ರೀತಿಯಾಗಿ ಪಟಲಿಪುತ್ರವನ್ನು ನಿರ್ಮಿಸಿದ ದೊರೆ ಯಾರು ಅಂದಾಗ ಉದಯನ್ ಅಂತ ಹೇಳಿ. ಯಾರು? ಉದಯನ್. ಹಾಗಾದರೆ ಇದರ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಲಾಂಛನ ಧರ್ಮಚಕ್ರ. ಭಾರತದ ಇತಿಹಾಸದಲ್ಲೇ ಒಂದು ಶ್ರೇಷ್ಠವಾದ ಸಾಮ್ರಾಜ್ಯ ಇದು ಮೌರ್ಯ ಸಾಮ್ರಾಜ್ಯವಾಗಿದೆ. ಈ ಮೌರ್ಯ ಸಾಮ್ರಾಜ್ಯದ ಮೂಲಕವೇ ನಮಗೆ ಲಿಖಿತ ದಾಖಲೆಗಳ ಒಂದು ಆಧಾರ ಕೂಡ ಇದರಿಂದ ಸಿಕ್ಕಿದೆ. ಮೊದಲು ಕಲೆಗೆ ಮರವನ್ನು ಬಳಕೆ ಮಾಡ್ತಿದ್ದರು, ತದನಂತರ ಕಲ್ಲನ್ನು ಬಳಕೆ ಮಾಡಿ ಒಂದು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ನೀಡಿದ ಸಾಮ್ರಾಜ್ಯ ಕೂಡ ಇದು ಮೌರ್ಯ ಸಾಮ್ರಾಜ್ಯವಾಗಿದೆ. ಭಾರತ ಇತಿಹಾಸದಲ್ಲಿ ಸುಖಿ ರಾಜ್ಯ, ಅಹಿಂಸಾ ನೀತಿ, ಜೊತೆಗೆ ಪ್ರಜಾಪ್ರಭುತ್ವದ ಧೋರಣೆ, ಆದರ್ಶ ರಾಜ್ಯ ಪ್ರಭುತ್ವ ಇವೆಲ್ಲವನ್ನು ತಿಳಿಸಿಕೊಟ್ಟ, ಇವೆಲ್ಲವನ್ನು ಕ್ರೋಢೀಕರಿಸಿ ಒಂದು ಇತಿಹಾಸಕ್ಕೆ ಪರಿಚಯ ಮಾಡಿಕೊಟ್ಟ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯವಾಗಿದೆ. ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯದ ಮೂಲ ಏನು, ಜೊತೆಗೆ ಮೌರ್ಯ ಸಾಮ್ರಾಜ್ಯಕ್ಕೆ ಆಧಾರಗಳೇನು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಮೂಲ ಜೊತೆಗೆ ಆಧಾರಗಳು. ಈಗಾಗಲೇ ಒಂದು ಪ್ರಸ್ತಾವನೆ ಭಾಗವನ್ನು ನೋಡಿದ್ವಿ, ಯಾವ ರೀತಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ. ಅದೇ ರೀತಿಯಾಗಿ ವಾಯು ಭಾರತದಲ್ಲಿ ವಿದೇಶಿಯರ ಆಳ್ವಿಕೆಯಿಂದ ಮುಕ್ತಗೊಳಿಸಿ ಒಂದು ಸ್ವತಂತ್ರದ ಕೇಂದ್ರೀಕೃತ ಒಂದೇ ಚಕ್ರಾಧಿಪತಿಯ ಆಳ್ವಿಕೆಯಲ್ಲಿ ಒಂದು ಕೊಂಡೊಯ್ದಂಥ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಆಗೈತಿ. ಹಾಗಾದರೆ ಇದರ ಮೂಲದ ಬಗ್ಗೆ ಏನೇನು, ಇದರ ಮೂಲದ ಬಗ್ಗೆ ಒಂದು ಹಿನ್ನೆಲೆ ಇದೆ ಸ್ವಲ್ಪ ನೋಡೋಣ. ಮೊದಲನೇದಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸ. ವಿಶಾಖದತ್ತನ ಮುದ್ರಾ ರಾಕ್ಷಸ. ಈ ವಿಶಾಖದತ್ತನ ಮುದ್ರಾ ರಾಕ್ಷಸ ಕೃತಿಯಲ್ಲಿ ವಿಶಾಖದತ್ತ ಚಂದ್ರಗುಪ್ತ ಮೌರ್ಯನ ಒಂದು ಮೂಲದ ಬಗ್ಗೆ ಏನಂತ ಹೇಳಿದಾರಂದ್ರೆ, ಚಂದ್ರಗುಪ್ತ ಮೌರ್ಯನು ಮಯೂರ ಸೂತನೆಂದು ಕರೆದಿದ್ದಾನೆ. ಏನಂತ ಹೇಳಿ? ಮಯೂರ ಸೂತ. ಮಯೂರ ಸೂತನೆಂದು ಕರೆದಿದ್ದಾನೆ. ಅದೇ ರೀತಿಯಾಗಿ ಜೈನ ಸಾಹಿತ್ಯ ಏನು ಹೇಳುತ್ತ? ಜೈನ ಸಾಹಿತ್ಯ ಏನು ಹೇಳುತ್ತಂದ್ರ, ಜೈನ ಸಾಹಿತ್ಯ ಏನು ಹೇಳುತ್ತ, ಈ ಚಂದ್ರಗುಪ್ತ ಮೌರ್ಯನು ನವಿಲು ಸಾಕುವ ಮಗನ ಮಗ ಅಥವಾ ನವಿಲು ಸಾಕುವ ಒಂದು ಪಂಗಡಕ್ಕೆ ಸೇರಿದವನು ಅಂತ ಹೇಳ್ತಾನೆ. ನವಿಲು ಸಾಕುವ ಮಗಳ ಮಗ ಅಂತ ಹೇಳಿ ಯಾವುದು ಜೈನ ಸಾಹಿತ್ಯ ಹೇಳ್ತಾನೆ, ಯಾವುದ್ರ ಚಂದ್ರಗುಪ್ತನ ಮೂಲದ ಬಗ್ಗೆ. ಅದೇ ರೀತಿಯಾಗಿ ಮೌರ್ಯ ಎಂಬ ಪದವು ಮಗಧ ಸಾಮ್ರಾಜ್ಯದ ನಂದರಾಜನ ಉಪಪತ್ನಿಯಾದ ಮುರ್ರಾದೇವಿಯಿಂದ ಬಂದಿದ್ದು ಅಂತ. ನಂದರಾಜನ ಉಪಪತ್ನಿಯಾದ ಮುರ್ರಾದೇವಿ. ಮುರ್ರಾದೇವಿಯಿಂದ ಈ ಮೌರ್ಯ ಸಾಮ್ರಾಜ್ಯ, ಈ ನಂದರಾಜನ ಉತ್ಪತ್ತಿಯಾದ ಮುರ್ರಾದೇವಿಯಿಂದ ಈ ಪದ ಬಂದಿತ್ತು ಅಂತ ಹೇಳಿ ಚಂದ್ರಗುಪ್ತ ಮೌರ್ಯ ಹೇಳ್ತಾರೆ. ತದನಂತರಾಗಿ ಬೌದ್ಧ ಸಾಹಿತ್ಯದ ಮಹಾವಂಶ ಗ್ರಂಥವು, ಮಹಾವಂಶ ಗ್ರಂಥ ಏನು ಹೇಳುತ್ತಂದ್ರೆ, ಈ ಚಂದ್ರಗುಪ್ತ ಮೌರ್ಯನು
ಪಿಪ್ಪಲವನವನ್ನು ಆಳ್ವಿಕೆ ಮಾಡುತ್ತಿದ್ದ ಕ್ಷತ್ರಿಯ ಕುಲದಕ್ಕೆ ಸೇರಿದವನು. ಪಿಪ್ಪಲವನವನ್ನು ಆಳ್ವಿಕೆ ಮಾಡುತ್ತಿದ್ದ ಮೌರ್ಯ ಅಥವಾ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಹೇಳಿ ಹೇಳ್ತಾರೆ. ಕ್ಷತ್ರಿಯ ಕುಲಕ್ಕೆ ಸೇರಿದವನು. ಎಲ್ಲ ಇತಿಹಾಸಕಾರರು ಈ ಬೌದ್ಧ ಸಾಹಿತ್ಯದ ಮಹಾವಂಶ ಏನು ಹೇಳ್ತಿದೆ, ಚಂದ್ರಗುಪ್ತ ಮೌರ್ಯನು ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಏನು ಹೇಳಲ್ಲ, ಇದನ್ನು ಒಪ್ಕೊಂಡಿದ್ದಾರೆ ಎಲ್ಲ ಇತಿಹಾಸಕಾರರು. ಹಾಗಾಗಿ ಇದು ಏನಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಒಂದು ಚಂದ್ರಗುಪ್ತನ ಮೂಲ ಅಥವಾ ಮೌರ್ಯ ಸಾಮ್ರಾಜ್ಯಕ್ಕೆ ಮೂಲ ಏನೇನು ಹೇಳ್ತೈತೆ ಅಂತ ಹೇಳಿ ನಾವು ತಿಳಿದುಕೊಂಡಿವಿ. ಈಗ ಆಧಾರಗಳು ಅಂತ ಬರುತ್ತೆ. ಹಾಗಾದರೆ ಆಧಾರಗಳು ಅಂದರೆ ಏನು? ನಾವು ಯಾವುದೇ ಒಂದು ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ಅದು ನಿಜವಾಗಿತ್ತೋ ಇಲ್ಲವೋ, ಅದಕ್ಕೆ ಏನು ಆಧಾರಗಳು ಅದವೋ ಇಲ್ಲವೋ ಅಂತ ನಾವು ತಿಳಿದುಕೊಳ್ಬೇಕಾಗತ್ತಾ. ಉದಾಹರಣೆಯಾಗಿ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದ್ರೆ ರವಿಕೀರ್ತಿಯ ಒಂದು ಐಹೊಳೆ ಶಾಸನ, ಅಲ್ಲಿ ವಾಸ್ತುಶಿಲ್ಪ, ಕಟ್ಟಡ ಮತ್ತು ಏನೇನೆಲ್ಲ ಬೆಳವಣಿಗೆ ಕಂಡು ಎಂಬುದನ್ನು ವಿವರಿಸಿದ್ದಾರೆ. ಜೊತೆಗೆ ಒಂದು ಐತಿಹಾಸಿಕ ದಾಖಲೆಗಳು ಕೂಡ ನಮಗೆ ಸಿಗುತ್ತವೆ. ಆದ್ದರಿಂದ ಆಧಾರಗಳಿಲ್ಲದೆ ನಾವು ಯಾವುದನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾದರೆ ಆಧಾರಗಳೊಳಗೆ ಏನೇನು ಬರ್ತಾವ ಇವನ್ನೆಲ್ಲ ತಿಳ್ಕೊಂಡ್ರಲ್ಲ, ಇನ್ನೂ ಸ್ವಲ್ಪ ತೆಗಿತೀನಿ. ನೆಕ್ಸ್ಟ್ ಆಧಾರಗಳು ಏನೇನದಾವು ತಿಳ್ಕೊಂಡು, ಇದು ಮೌರ್ಯ ಸಾಮ್ರಾಜ್ಯದ ಮೂಲಕ್ಕೆ ಮತ್ತು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ತಳಪಾಯ. ಅಂದರೆ ಈ ಆಧಾರದ ಮೂಲಕವಾಗಿ ಮೌರ್ಯ ಸಾಮ್ರಾಜ್ಯ ಯಾವ ರೀತಿಯಾಗಿ ಬೆಳವಣಿಗೆ ಕಂಡಿತು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಹಾಗಾದರೆ ಆಧಾರಗಳು ಮೊದಲನೇದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಕೌಟಿಲ್ಯನ ಅರ್ಥಶಾಸ್ತ್ರವು ಸಂಸ್ಕೃತ ಭಾಷೆಯಲ್ಲಿರುವ ಒಂದು ಶ್ರೇಷ್ಠ ಗ್ರಂಥ. ಯಾವ ಭಾಷೆ? ಸಂಸ್ಕೃತ ಭಾಷೆಯಲ್ಲಿರುವ ಒಂದು ಶ್ರೇಷ್ಠ ಗ್ರಂಥ. ಈ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಕೌಟಿಲ್ಯ. ಕೌಟಿಲ್ಯ ಅರ್ಥಶಾಸ್ತ್ರ ಕೃತಿಯೊಳಗೆ ಏನೇನು ವಿಷಯಗಳು ತಿಳ್ಕೊಳ್ರಿ. ಅಧ್ಯಾಯಗಳು 15 ಅದಾವು. ಉಪಾಧ್ಯಾಯಗಳು ಬರ್ತಾವ. ಉಪಾಧ್ಯಾಯಗಳು 180. ಅದೇ ರೀತಿಯಾಗಿ ಶ್ಲೋಕಗಳು 6000. ಎಷ್ಟು? 6000. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನು ಮೊದಲು ಬೆಳಕಿಗೆ ತಂದವರು ಯಾರಂದ್ರೆ ಮೈಸೂರಿನ ಶ್ಯಾಮಶಾಸ್ತ್ರಿ ಅನ್ನೋರು. ಯಾವಾಗ ತಂದ್ರು ಅಂತ ಕೇಳಿದಾಗ 1902 ಮತ್ತು 4 ಮಧ್ಯದಲ್ಲಿ ಇದನ್ನು ಸಂಶೋಧನೆ ಮಾಡಿದರು. ತದನಂತರ ಪುಸ್ತಕವಾಗಿ ಬಿಡುಗಡೆ ಮಾಡಿದ್ದು 1909ರಲ್ಲಿ. 1909ರಲ್ಲಿ ಪುಸ್ತಕವಾಗಿ ಬಿಡುಗಡೆ ಮಾಡ್ತಾರೆ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನು ರಾಜಮಂಡಲ ಸಿದ್ಧಾಂತ, ದಂಡ ನೀತಿಶಾಸ್ತ್ರ ಅಂತ ಕೂಡ ಕರೀತಾರೆ. ರಾಜಮಂಡಲ ಸಿದ್ಧಾಂತ ಮತ್ತು ದಂಡ ನೀತಿಶಾಸ್ತ್ರ. ಆಮೇಲೆ ಈ ಕೌಟಿಲ್ಯನಿಗೆ ಅನೇಕ ಉಪನಾಮಗಳಿವೆ. ವಿಷ್ಣುಗುಪ್ತ, ವಾತ್ಸಾಯನ, ದ್ರಾವಿಡಾಚಾರ್ಯ, ಭಾರತದ ಮೆಖೇವಲ್ಲಿ ಮುಂತಾದ ಹೆಸರುಗಳಿಂದ ಈ ಕೌಟಿಲ್ಯ ಕರೆಸಿಕೊಂಡಿದ್ದಾನೆ. ಆಮೇಲೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆದ ಮೂಲ ಕಾರಣನೇ ಕೌಟಿಲ್ಯ. ಯಾಕಂದರೆ ಚಂದ್ರಗುಪ್ತನ ಮೌರ್ಯನು ಕೌಟಿಲ್ಯನ ಸಹಾಯದಿಂದ ನಂತರದ ಕೊನೆಯ ದೊರೆ ಧನನಂದನ ಸೋಲಿಸಿ ಒಂದು ಮೌರ್ಯ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಇದು ಆಧಾರಗಳೊಳಗ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯ ಒಂದು ಸವಿವರವಾದ ವಿವರಣೆ. ಇದನ್ನು ಬರ್ಕೊಂಡ್ರಲ್ಲ.
ಮುಂದಿನ ಆಧಾರ ನೋಡೋಣ. ಮೆಗಸ್ತನಿಸನ ಇಂಡಿಕಾ. ಮೆಗಸ್ತನಿಸನ ಇಂಡಿಕಾ ಇದು ಈ ಮೆಗಸ್ತನಿಸನ ಇಂಡಿಕಾ ಗ್ರೀಕ್ ಭಾಷೆಯಲ್ಲಿರುವ ಒಂದು ಗ್ರಂಥ. ಯಾವ ಭಾಷೆ? ಗ್ರೀಕ್ ಭಾಷೆ. ಈ ಒಂದು ಕೃತಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಏನು ಹೇಳ್ತದೆ ಅಂದ್ರೆ, ಮೌರ್ಯ ಸಾಮ್ರಾಜ್ಯದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ರಾಜಕೀಯ ಮಾಹಿತಿ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡುತ್ತದೆ. ತದನಂತರ ಈ ಮೆಗಸ್ತನಿಸ್ ಯಾರ ಆಸ್ಥಾನಕ್ಕೆ ಅಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸೆಲ್ಯೂಕಸ್ನ ರಾಯಭಾರಿಯಾಗಿ ಬಂದಿರ್ತಾನೆ. ಸೆಲ್ಯೂಕಸ್ನ ರಾಯಭಾರಿಯಾಗಿ ಬಂದಿರ್ತಾನೆ. ಆಮೇಲೆ ಈತನು ಈ ಒಂದು ಮೆಗಸ್ತನಿಸ್ನ ಒಂದು ಇಂಡಿಕಾ ಗ್ರಂಥದೊಳಗೆ ಯಾವ ರೀತಿ ಮೌರ್ಯ ಸಾಮ್ರಾಜ್ಯ ಆಳ್ವಿಕೆ ಇತ್ತಂದ್ರೆ 6 ಸಮಿತಿಗಳ ಮೂಲಕ ಆಳ್ವಿಕೆ ಮಾಡ್ತಿದ್ರು ಅಂತ ಹೇಳ್ತಾನೆ. 6 ಸಮಿತಿಗಳ ಮೂಲಕ ಆಳ್ವಿಕೆ ಮಾಡ್ತಿದ್ರು. ತದನಂತರವಾಗಿ ಪಾಟಲಿಪುತ್ರವು ಒಂದು ಸುಂದರ ಈಜುಕೊಳ ಹಾಗೂ ಹೂತೋಟವನ್ನು ಹೊಂದಿತ್ತು ಅಂತ ಹೇಳ್ತಾನೆ. ಸುಂದರ ಈಜುಕೊಳ ಹಾಗೂ ಹೂತೋಟದಿಂದ ಕೂಡಿತೆಂದು ಹೇಳ್ತಾನೆ. ಈ ರೀತಿಯಾಗಿ ಈ ಮೆಗಸ್ತನಿಸನ ಇಂಡಿಕಾ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಒಂದು ಸವಿವರವಾದ ವಿವರಣೆಯನ್ನು ಕೊಡ್ತದೆ. ತದನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ. ಈ ವಿಶಾಖದತ್ತನ ಮುದ್ರಾ ರಾಕ್ಷಸ ಕೃತಿಯು ಕೂಡ ಸಂಸ್ಕೃತದಲ್ಲಿದೆ. ಈ ವಿಶಾಖದತ್ತನ ಮುದ್ರಾ ರಾಕ್ಷಸ ಏನೆಲ್ಲ ವಿಷಯವನ್ನು ಒಳಗೊಂಡಿದೆ ಅಂದ್ರೆ, ನಂದರ ಮಂತ್ರಿ ರಾಕ್ಷಸ ಮತ್ತು ಕೌಟಿಲ್ಯನ ಮಧ್ಯೆ ನಡೆದ ರಾಜತಾಂತ್ರಿಕತೆ ಬಗ್ಗೆ ಹೇಳ್ತದೆ. ನಂದರ ಮಂತ್ರಿ ಯಾರಪ್ಪ ಅಂದ್ರೆ ರಾಕ್ಷಸ ಹಾಗೂ ಕೌಟಿಲ್ಯನ ರಾಜತಾಂತ್ರಿಕತೆ ಮತ್ತು ರಾಜನೀತಿಯ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಅಂದರೆ ಚಂದ್ರಗುಪ್ತ ಮೌರ್ಯನು ನಂದರ ಕೊನೆಯ ದೊರೆ ಧನನಂದನ ಉಪಪತ್ನಿಯಾದ ಮುರ್ರಾದೇವಿಯ ಮಗ ಅಂತ ಹೇಳಿ ಹೇಳ್ತದೆ. ಜೊತೆಗೆ ಯಾವ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯನ ಸಹಾಯದಿಂದ ನಂದರನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರೆ ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತದೆ. ಇದು ಕೂಡ ಒಂದು ಉತ್ತಮ ಚಾರಿತ್ರಿಕ ನಾಟಕವಾಗಿದೆ. ಇದೊಂದು ಚಾರಿತ್ರಿಕ ನಾಟಕವಾಗಿದೆ. ಅದೇ ರೀತಿಯಾಗಿ 4ನೇ ಮೂಲಾಧಾರವನ್ನು ನೋಡಿದಾಗ ಅಶೋಕನ ಶಿಲಾಶಾಸನಗಳು. ಅಶೋಕನ ಶಿಲಾಶಾಸನಗಳು ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಅಂತ ಹೇಳಿ ಕರಿತೀವಿ. ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಅಂತ ಹೇಳಿ ಕರಿತೀವಿ. ಅಶೋಕನ ಶಾಸನಗಳು ಬ್ರಾಹ್ಮಿ, ಖರೋಷ್ಠಿ, ಅರಾಮಿಕ್ ಹಾಗೂ ಗ್ರೀಕ್ ಭಾಷೆಯಲ್ಲಿವೆ. ಬ್ರಾಹ್ಮಿ, ಖರೋಷ್ಠಿ ಹಾಗೂ ಗ್ರೀಕ್ ಭಾಷೆಯಲ್ಲಿವೆ. ಆಮೇಲೆ ಅಶೋಕನ ಒಂದು ಶಿಲಾಶಾಸನವನ್ನು ನೋಡಿದಾಗ 13ನೇ ಬಂಡೆಗಲ್ಲು ಶಾಸನ ಅಶೋಕನ ಜೀವನವನ್ನು ವಿವರಿಸಿತು. ಯಾಕಂದ್ರೆ ಈ 13ನೇ ಬಂಡೆಗಲ್ಲು ಶಾಸನ ಕಳಿಂಗ ಯುದ್ಧದ ಬಗ್ಗೆ ಹೇಳ್ತದೆ. ಮೂರನೇ ಬಂಡೆಗಳ ಶಾಸನ ಕಳಿಂಗ ಯುದ್ಧದ ಬಗ್ಗೆ ಹೇಳ್ತದೆ. ಕಳಿಂಗ ಯುದ್ಧದ ನಂತರ ಅಶೋಕ ಒಂದು ಧರ್ಮ ಮಹಾಯಾತ್ರೆಯನ್ನು ಅಥವಾ ಒಂದು ಧರ್ಮ ಯಾತ್ರೆಯನ್ನು ಪ್ರಾರಂಭಿಸ್ತಾನೆ. ಹಾಗೂ ಅಶೋಕನ ಒಂದು ಕಾಲದ ಚಿನ್ನ, ಬೆಳ್ಳಿ, ತಾಮ್ರ
ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಈ ಒಂದು ಅಶೋಕನ ಶಾಸನಗಳು ಮೌರ್ಯ ಸಾಮ್ರಾಜ್ಯದ ಮೇಲೆ ಬೆಳಕನ್ನು ಚೆಲ್ಲಿದೆ. ಆಮೇಲೆ ಅಶೋಕನ ಶಾಸನಗಳು ಕೂಡ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ದೊರಕಿದೆ. ಆಮೇಲೆ ಅಶೋಕನ ಶಾಸನಗಳ ಮೂಲಕವಾಗಿ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯ ಸಾರವನ್ನು ಎತ್ತಿ ತೋರಿಸ್ತವೆ. ಹಾಗಾಗಿ ಸ್ನೇಹಿತರೆ, ಈ ರೀತಿಯಾಗಿ ಅಶೋಕನ ಶಾಸನಗಳು ಕೂಡ ಮೌರ್ಯ ಸಾಮ್ರಾಜ್ಯಕ್ಕೆ ಮೂಲ ಆಧಾರವಾಗಿತ್ತು. ಆಮೇಲೆ ನಾಣ್ಯಗಳು ಬರ್ತಾ ಈ ನಾಣ್ಯಗಳು ಕಚ್ಚು ಗೌಚದಿಂದ ಮಾಡಿದಂತಹ ಬೆಳ್ಳಿ ನಾಣ್ಯ ಬರಹಾತ್ ಮತ್ತು ಮುಂತಾದ ಪ್ರದೇಶಗಳಲ್ಲಿ ಸಿಕ್ಕಿದೆ. ಬರಹಾತ್ ಹಾಗೂ ಮುಂತಾದ ಪ್ರದೇಶಗಳಲ್ಲಿ ಸಿಕ್ಕಿದೆ. ಅದೇ ರೀತಿಯಾಗಿ ನಾಣ್ಯಗಳು ಆಗಿನ ಕಾಲದ ಇನ್ನೊಂದು ಸಾಮ್ರಾಜ್ಯದೊಂದಿಗಿನ ವ್ಯಾಪಾರ ವಹಿವಾಟ ಹಾಗೂ ಆಗಿನ ಆರ್ಥಿಕ ಸ್ಥಿತಿಗತಿ ಮತ್ತು ಆಗಿನ ಸಾಮ್ರಾಜ್ಯ ಯಾವ ರೀತಿಯಾಗಿ ಬೆಳವಣಿಗೆ ಕಂಡಿತ್ತು ಮತ್ತು ಯಾವ ರೀತಿಯಾಗಿ ಒಬ್ರಿಗೊಬ್ಬರ ಸಂಬಂಧವನ್ನು ಸೂಚಿಸಿದ ರಾಜರ ಒಂದು ಹೆಸರುಗಳು ಮತ್ತು ರಾಜರ ಒಂದು ಕಾಲ ಇವೆಲ್ಲವನ್ನು ತಿಳಿಸಿಕೊಡುವುದು ಯಾವುದಂದ್ರೆ ನಾಣ್ಯಗಳು. ಅದಾದ ನಂತರ ಸ್ಮಾರಕಗಳು ಬರ್ತಾ ಇವು ಕೂಡ ಮೌರ್ಯ ಸಾಮ್ರಾಜ್ಯದ ಒಂದು ಮೂಲ ಆಧಾರವಾಗಿದೆ. ಈ ಸ್ಮಾರಕಗಳು ಮೌರ್ಯ ಸಾಮ್ರಾಜ್ಯದ ಒಂದು ಪ್ರಮುಖ ಆಧಾರ. ಯಾವ್ಯಾವ ರೀತಿ ಪಾಟಲಿಪುತ್ರ ಒಂದು ರಾಜಧಾನಿ ಬೆಳವಣಿಗೆ ಕಂಡಿತ್ತು, ಅಲ್ಲಿಯ ಅರಮನೆಗಳು ಮತ್ತು ರಾಜರ ಒಂದು ನಿವಾಸಗಳು ಇವು ಯಾವ ರೀತಿಯಾಗಿ ಬೆಳವಣಿಗೆ ಕಂಡವು ಇವೆಲ್ಲವನ್ನು ತಿಳಿಸುವುದು ಯಾವುದಂದ್ರೆ ಅಲ್ಲಿಯ ಸ್ಮಾರಕಗಳಾಗ್ಯಾವ. ಅದೇ ರೀತಿಯಾಗಿ ಜೈನ ಸಾಹಿತ್ಯ, ನಾವು ಈಗಾಗಲೇ ಮೂಲ ಬಗ್ಗೆ ಮೂಲವನ್ನು ತಿಳಿದುಕೊಂಡಾಗ ಜೈನ ಸಾಹಿತ್ಯವು ಕೂಡ ಚಂದ್ರಗುಪ್ತ ಮೌರ್ಯನು ನವಿಲು ಸಾಕುವ ಮಗನ ಮಗ ಅಂತ ಹೇಳಿ ತಿಳಿಸ್ಕೊಡ್ತದ. ಅದೇ ರೀತಿಯಾಗಿ ಬೌದ್ಧ ಸಾಹಿತ್ಯ ಅಥವಾ ಬೌದ್ಧ ಗ್ರಂಥಗಳು ಯಾವುವು ಅಂದ್ರೆ ತ್ರಿಪೀಠಕಗಳು, ಆಮೇಲೆ ದಿವ್ಯಾವಧಾನ ಬರ್ತಾ ಜಾತಕ ಕಥೆಗಳು ಬರ್ತಾ ಈ ಬೌದ್ಧ ಗ್ರಂಥಗಳು, ತ್ರಿಪೀಠಕಗಳು, ದಿವ್ಯಾವಧಾನ, ಜಾತಕ ಕಥೆಗಳು ಇವು ಕೂಡ ಮೌರ್ಯ ಸಾಮ್ರಾಜ್ಯದ ಮೂಲದ ಬಗ್ಗೆ ಮತ್ತು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡುತ್ತದ. ಅದೇ ರೀತಿಯಾಗಿ ಇನ್ನೊಂದು ಮೂಲಾಧಾರ ಬೌದ್ಧ ಗ್ರಂಥಗಳಾದ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ. ಇವು ಕೂಡ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಮೂಲ ಆಧಾರಗಳಾಗಿವೆ. ಮಹಾವಂಶದ ಪ್ರಕಾರ ಏನಂತ ಪಿಪ್ಪಲಿಯ ಕ್ಷತ್ರಿಯ ಕುಲಕ್ಕೆ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಸೇರಿದನು ಅಂತ ಹೇಳಿ ಮಾಹಿತಿಯನ್ನು ನೀಡ್ತದೆ. ಅದೇ ರೀತಿಯಾಗಿ ಪುರಾಣಗಳು ಬರುತ್ತೆ. ಈ ಪುರಾಣಗಳು ಚಂದ್ರಗುಪ್ತ ಮೌರ್ಯನ ಮೂಲ ಜೀವನದ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಯಾವ ರಾಜ ಸಂತತಿಗಳಿದ್ದು ಮತ್ತು ಯುದ್ಧಗಳ ಒಂದು ನೈಪುಣ್ಯತೆ ಯಾವ ರೀತಿಯಾಗಿತ್ತು ಎಂಬುದನ್ನು ತಿಳಿಸ್ಕೊಡ್ತದೆ. ಜೊತೆಗೆ ನಂದರ ಮೂಲದ ಬಗ್ಗೆ ವಿಷ್ಣು ಪುರಾಣ ಹೇಳ್ತದೆ. ನಂದರ ಮೂಲದ ಬಗ್ಗೆ ಹೇಳ್ತದೆ. ಈ ರೀತಿಯಾಗಿ ಪುರಾಣಗಳು ಕೂಡ ಮೌರ್ಯ ಸಾಮ್ರಾಜ್ಯದ ಒಂದು ಮೂಲ ಆಧಾರವಾಗಿದೆ. ಅದೇ ರೀತಿಯಾಗಿ ಕೆಂಪು ನಾರಾಯಣನ ಮುದ್ರಾ ಮಂಜೂಷ ಈ ಕೆಂಪು ನಾರಾಯಣನ ಮುದ್ರಾ ಮಂಜೂಷ ಕೃತಿಯು ಕೂಡ ಸರ್ವಾರ್ಥ ಸಿದ್ಧಿಯ ಪತ್ನಿ ಮುರ್ರಾದೇವಿಯ ಮಗನೇ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತಾರೆ. ಸರ್ವಾರ್ಥ ಸಿದ್ಧಿಯ ಪತ್ನಿ ಮುರ್ರಾದೇವಿ ಅಂತ ಹೇಳ್ತಾರೆ. ಸರ್ವಾರ್ಥ ಸಿದ್ಧಿಯ ಪತ್ನಿ ಮುರ್ರಾದೇವಿ, ಆ ಮುರ್ರಾದೇವಿಯ ಮಗನೇ ಚಂದ್ರಗುಪ್ತ ಮೌರ್ಯ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ,
ನಾವು ಇವತ್ತಿನ ದಿನ 16 ಮಹಾಜನಪದಗಳು ಮತ್ತು ಆ 16 ಮಹಾಜನಪದದ ರಾಜಧಾನಿಗಳು, ಜೊತೆಗೆ ಅದರಲ್ಲಿ ಕೆಲವು ಗಣರಾಜ್ಯಗಳು ಹಾಗೂ ಮೌರ್ಯ ಸಾಮ್ರಾಜ್ಯ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಕಂಡಿತು ಮತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಮೂಲಗಳು ಏನೇನು, ಮೂಲ ಅಂದರೆ ಚಂದ್ರಗುಪ್ತನ ಮೌರ್ಯನ ಮೂಲಕ್ಕೆ ಇರುವ ಸಿದ್ಧಾಂತಗಳು ಯಾವ್ಯಾವು, ಜೊತೆಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಆಧಾರಗಳು ಏನೇನಾಗಿದ್ದು, ಇವೆಲ್ಲವನ್ನು ಸವಿವರವಾಗಿ ತಿಳಿದುಕೊಂಡಿವಿ. ಮುಂದಿನ ತರಗತಿಯಲ್ಲಿ ನಾವು ಚಂದ್ರಗುಪ್ತ ಮೌರ್ಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.